ಮುಖ್ಯವಾಗಿ ಬಡವರ ಪರವಾಗಿ, ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತನೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. 5 ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ 5 ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್, ಸ್ವಲ್ಪ ರಿಪೀಟ್ ಪ್ಲೀಸ್. ನಾ ಏನು ಕಾಂಪಿಟೇಟರ್ ಅಲ್ಲ, ನಾ ಕಾಂಪಿಟೇಟರ್ ಅಲ್ಲ. ಆಯ್ತು, ಕುಶಾವರಿದೆ. ಐ ಮೀನ್ ಸಪೋರ್ಟ್ ಆಫ್ ಸಿದ್ದರಾಮಯ್ಯ, HD ಕುಮಾರಸ್ವಾಮಿ ಅವರು. ಹೀಗೆ ಪುನಃ ಈಗ ಸಿದ್ದರಾಮಯ್ಯ ಅವರು ಇಷ್ಟು ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ. ಹಾಗಾಗಿ ನಿನ್ನೆ ನಾ ಇದ್ದಿಲ್ಲ, ನನ್ನ ತಪ್ಪು. ರೆಕಾರ್ಡ್ದಲ್ಲಿ ಈ ವಿಚಾರ ಸಹ ಬಹುತೇಕ ಶಾಸಕರು ಭಾಳ ಜನ ಗೊತ್ತಿರ್ತದೆ, ಯುವ ಶಾಸಕರಿಗೆ ಗೊತ್ತಾಗಬೇಕು, ಅವ್ರಿಗೆ ಒಂದು ಉತ್ತೇಜನ ಆಗಬೇಕು, ಮತ್ತು ಜನರಲ್ಲಿ ಯುವಕರೇನಿದ್ದಾರೆ ಅವ್ರಿಗೂ ತಿಳಿಬೇಕು. ಯಾಕಂದರೆ ರಾಜಕಾರಣ ಅಂದರೆ ಭಾಳ ಜನ ಹೆದರ್ತಾರೆ. ರಾಜಕಾರಣ ಬರಲಿಕ್ಕೆ ಒಳ್ಳೆಯ ಜನ ಭಾಳ ದೂರ ಅದಾರೆ. ಯಾಕಂದರೆ ರಾಜಕೀಯ ಪರಿಸ್ಥಿತಿ ದಿನೇ 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 ಡಿಟೋರೇಟ್ ಆಗ್ತಾ ಇದೆ. ಹಾಗಾಗಿ ನಾವು ರಾಜಕಾರಣದಲ್ಲಿರುವ ಜನರ ಪ್ರೀತಿ ವಿಶ್ವಾಸಕ್ಕೂ ಪ್ರಯತ್ನ ಮಾಡಬೇಕು. ಜನರ ಸೇವೆ ಯಾವುದು ಆಶೆ ಇಲ್ಲದೆ ಮಾಡಬೇಕು. ಕ್ಷೇತ್ರ ಅಭಿವೃದ್ಧಿ ಬಗ್ಗೆನೇ ಈಗ ನಾವು ದೊಡ್ಡ ಮಾತಂತ ಹೇಳೋದಿಲ್ಲ. ಕೆಲವು ಗ್ರ್ಯಾಂಡ್ ಬಂದಾಗ ನಮಗೆ ಸಮಸ್ಯೆ ಬರ್ತಿದೆ, ಎಲ್ಲೇ ಇದು ಗ್ರ್ಯಾಂಡ್ ಕೊಡಬೇಕಂತ. ನಾನು 3 ತಾಲೂಕು ಹೋಗ್ಬಿಡ್ತಾವೆ. ಒಂದು ಹಲ್ಯಾಳ ಕ್ಷೇತ್ರ, ಹಲ್ಯಾಳ ತಾಲೂಕು, ದಾಂಡೇಲಿ ತಾಲೂಕು, ಜೋಡ ತಾಲೂಕು. ಜೋಡ ಅತಿ ಹಿಂದುಳಿದ ತಾಲೂಕು ಒಂದು ಕಾಲದಲ್ಲಿ. ಈಗ ಅದು ಇಷ್ಟು ಅಭಿವೃದ್ಧಿ ಆಗಿದೆ. ಪ್ರವಾಸೋದ್ಯಮ ಕೇಂದ್ರ ಅಂತ ದಾಂಡೇಲಿ ಜೋಡ ಬೆಳೀತಾ ಇದೆ. ಹಾಗಾಗಿ ಜಸ್ಟ್ ತಮ್ಮ ಸಮಯ ತಗೊಂಡು ಕ್ಷಮಿಸಬೇಕು. ಸದನ ಜಸ್ಟ್ ಮಾಹಿತಿಗಾಗಿದೆ ಹೇಳಿದೆ. ನಮಸ್ಕಾರ. ಅಲ್ಲ, ಒಂದು ನಿಮಿಷ ಸಭಾಧ್ಯಕ್ಷ. ಅಲ್ಲ, ಯಾಕೆಲ್ಲ ಈಗ ದೇಶಪಾಂಡೆ ಅವರು ಈಗ ದಟ್ಸ್ ಅ ಪ್ರಾಪರ್ಟಿ ಆಫ್ ದಿ ಹೌಸ್. ಒಂದೇ ಒಂದು ನಿಮಿಷ. ದೇಶಪಾಂಡೆ ಅವರು ಸುರೇಶ್ ಕುಮಾರ್ ನಮ್ಮ ಸದನದ ಬಹಳ ಹಿರಿಯ ಸದಸ್ಯರು. 9 ಸಲ ತಾವೇ ತಾವು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮಾಡಿರೋ ಕೆಲಸನ ಇಡೀ ನಾಡು ನೋಡಿದೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ. ನಂಗೆ ಒಂದೇ ಕುತೂಹಲ, ಜನತಾ ಪಾರ್ಟಿ, ಜನತಾ ದಳ, ಕಾಂಗ್ರೆಸ್ ಈ 3 ಪಾರ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ, ಆತ್ಮೀಯರಾಗಿ, ಬಲಗೈಯಾಗಿ ನಿಂತಿದ್ದೀರ ಗುಟ್ಟೆ ಏನು ಅಂತ. ಓಕೆ, ಅದು ಮುಂದಿನ ಅಧಿವೇಶನದಲ್ಲಿ ನನ್ನ ಕಡೆ ಯಾವ ಗುಟ್ಟಿಲ್ಲ ನೋಡಿ. ನನ್ನ ಗುಟ್ಟೆ ಯಾವುದೂ ಇಲ್ಲ. ನಾನು ಎಲ್ಲ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ತೇನೆ. ಇನ್ನೂ ಸಹ ಕೆಲವು ಮುಖ್ಯಮಂತ್ರಿಗಳು ಯಾರಾದರೂ ಇವತ್ತಿವರು ಏನು ಆದರೆ ಈ ಭೂಲೋಕದಲ್ಲಿ, ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲಾದರೂ ಅವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗತ್ತೆ. ನಿಮ್ಮ ಜೊತೆ ನನ್ನ ಸಂಬಂಧ ಚೆನ್ನಾಗತ್ತೆ. ಯಾಕಂದರೆ ನಾನು ಯಾವಾಗಲೂ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕು. ರಾಜಕಾರಣ ಅಂದರೆ ಏನು, ಇಲ್ಲಿ ಬಂದು ಜಗಳ ಮಾಡೋದೇ. ನಿಮ್ಮ ಪಕ್ಷದ ಕಾರ್ಯಕ್ರಮ ಮೇಲೆ ನಿಮ್ಮ ನಿಷ್ಠೆ ಇರ್ತಿದೆ, ಆ ಪಕ್ಷದಿಂದ ಆರಿಸಿ ಬರ್ತೀರಿ. ಜನ ನಿಮಗೂ ಆರಿಸಿದ್ದಾರೆ, ನನಗೂ ಜನ ಆರಿಸಿದ್ದಾರೆ. ಹಾಗೆ ನಿಮಗೆ ಗೌರವ ಕೊಡೋದು ಸಹ ನನ್ನ ಜವಾಬ್ದಾರಿ ಇದೆ, ನನಗೆ ಗೌರವ ಕೊಡೋದು ನಿಮ್ಮ ಜವಾಬ್ದಾರಿ ಇದೆ. ಈ ಪರಸ್ಪರ ವಿಶ್ವಾಸದಲ್ಲಿ ನಾವು ಹೊಟ್ಟರೆ ಏನು ತೊಂದರೆ ಆಗುವುದಿಲ್ಲ. ಜನತಾ ಪಾರ್ಟಿದು ಮತ್ತೆ ಕಾಂಗ್ರೆಸ್ದು ಐಡಿಯಾಲಜಿಕಲಿ ಉತ್ತರ ಧ್ರುವ, ದಕ್ಷಿಣ ಧ್ರುವ ಇಷ್ಟು ಈಸಿಯಾಗಿ ಬಂದು ಆ ಆತ್ಮೀಯತೆ, ಮಾರ್ಗದರ್ಶನ, ಬಲಗೈ ಹೇಗಾಯ್ತು ಅಂತ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಪ್ರಶ್ನೋತ್ತರ